ಶೇಂಗಾ ಸಾಂಬಾರು ನಮ್ಮ RVR ಮದುವೆ ಮನೆ ಸ್ಪೆಷಲ್ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಈ ಸಾಂಬಾರ್ ಮಸಾಲೆಗೆ ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಈ ಶೇಂಗಾ ಸಾಂಬಾರನ್ನು ಮಾಡೋದಕ್ಕೆ ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು. ಈಗ ಸಣ್ಣ ಕಾವಲ್ ಇದನ್ನು ಹುರ್ಕೊಳ್ಳೋಣ. ಇದು ನಿಮಗೆ ಒಳ್ಳೆ ಕಲರ್ ಕೂಡ ಬರುತ್ತೆ, ಹಾಗೆ ಸಾಂಬಾರು ಒಳ್ಳೆ ರುಚಿ ಕೂಡ ಆಗುತ್ತೆ. ಇದ್ರ ಜೊತೆಗೆ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು. ಸಣ್ಣ ಕಾವಲ್ ಫ್ರೈ ಮಾಡ್ದಂಗೆ ತುಂಬ ಒಳ್ಳೆ ಹದವಾದ ರುಚಿ ಬರುತ್ತೆ. ಇದು ತಣ್ಣಗಾದ ಮೇಲೆ ನೀರು ಹಾಕಿ ಗಂಧದ ಥರ ಇದನ್ನು ರುಬ್ಕೊಂಬರ್ಬೇಕು. ಚೆನ್ನಾಗಿ ಇದನ್ನು ರುಬ್ಕೊಂಡು ಬರೋಣ. ಈ ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಮಾಡಿದ್ರೆ ಈ ಸಾಂಬಾರು ಇನ್ನೂ ರುಚಿ ಹೆಚ್ಚುತ್ತೆ. ಆ ರುಬ್ಬಿರೋವಂತಹ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಒಂದು 2 ಕುದಿ ಚೆನ್ನಾಗಿ ಕುದ್ದು ಬಿಟ್ಟರೆ ಒಳ್ಳೆ ಘಮ ಅಂತಿರೋ ಶೇಂಗಾ ಸಾಂಬಾರು ರೆಡಿ ಆಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಒಳ್ಳೆ ಘಮ ಅಂತಿರೋ ಶೇಂಗಾ ಸಾಂಬಾರು ಹೇಗೆ ಮಾಡಿದ್ವಿ ಅಂತ. ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಸಾಂಬಾರ್ ವೆರೈಟಿಗಳು, ರಸಂ ವೆರೈಟಿಗಳು ಇನ್ನೂ ಕಂಟಿನ್ಯೂಸ್ ಆಗಿ ಹೊಸ ಥರ ತೋರಿಸ್ತಾ ಇರಿ ಅಂತ ಹೇಳ್ತಾ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಆ ಮಸಾಲೆನೇ, ಈಗ ಸಾಂಬಾರು ಜನರಲಿ ಸುಮಾರು ಥರ ಸಾಂಬಾರು ತೋರಿಸಿದ್ವಿ, ಆದರೆ ಪುಡಿ ಒಂದೇ ಥರ ಇರುತ್ತೆ ಅಥವಾ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಇವತ್ತು ಒಂದು ವಿಶೇಷವಾದಂಥ ಶೇಂಗಾ ಸಾಂಬಾರು ಅಂತ ಮಾಡ್ತೀವಿ. ಅದರಲ್ಲಿ ಸಾಂಬಾರು ಪುಡಿಯನ್ನು ಫ್ರೆಶ್ ಆಗಿ ಮಸಾಲೆ ಹುರ್ಕೊಂಡು ಶೇಂಗಾ ಹಾಕಿ ಹುರಿದು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಯಾವ ತರಕಾರಿ ಹಾಕೋಬೇಕಾದ್ರೂ ಮಾಡ್ಕೋಬೋದು. ಇವತ್ತು ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಶೇಂಗಾ ಸಾಂಬಾರು ನಮ್ಮ RVR ಮದುವೆ ಮನೆ ಸ್ಪೆಷಲ್ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ನೋಡೋಣ, ಶೇಂಗಾ ಆಲೂಗಡ್ಡೆ ನುಗ್ಗೆಕಾಯಿ ಹಾಕಿ ಮಾಡಿರುವಂತಹ ಶೇಂಗಾ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ಈ ಶೇಂಗಾ ಸಾಂಬಾರನ್ನು ಮಾಡೋದಕ್ಕೆ ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು, ಸಾಂಬಾರು ಪುಡಿ. ಅದನ್ನು ವಿಶೇಷವಾಗಿ ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡಬೇಕಾಗಿರುತ್ತೆ. ಅದನ್ನು ಇವಾಗ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಮೊದಲಿಗೆ ಒಂದು 2 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹುರಿಯೋದಕ್ಕೆ ಎಣ್ಣೆ ಹಾಕ್ತಿದ್ದಂಗೆ ಒಂದು 100 ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮ್ ಕಡಲೆಕಾಯಿ ಬೀಜಕ್ಕೆ ನೋಡಿ 1 ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಒಳಮುಷ್ಟಿಯಷ್ಟು ಅಥವಾ 3 ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಮೆಂತ್ಯ ಕಾಳು, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಚಮಚದಷ್ಟು ಜೀರಿಗೆ. ಇದನ್ನು ಈಗ ಚೆನ್ನಾಗಿ ಹುರ್ಕೋಣ. ಇದು ಒಂದು 50%, ಒಂದು 50 ಭಾಗದಷ್ಟು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈಗ ಮೆಣಸಿನಕಾಯಿ ಎಲ್ಲ ಹಾಕೋಬೇಕು. ಈಗ ಸಣ್ಣ ಕಾವಲ್ ಇದನ್ನು ಹುರ್ಕೋಣ. ನೋಡಿ, ಇದೊಂದು 50 ಭಾಗ ಚೆನ್ನಾಗಿದು ಫ್ರೈ ಆಗಿದೆ ಶೇಂಗಾ ಎಲ್ಲ. ಈಗ ಬ್ಯಾಡಗಿ ಮೆಣಸಿನಕಾಯಿ ಒಂದು 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಒಳ್ಳೆ ಕಲರ್ ಕೂಡ ಬರುತ್ತೆ, ಹಾಗೆ ಸಾಂಬಾರು ಒಳ್ಳೆ ರುಚಿ ಕೂಡ ಆಗುತ್ತೆ. ಸ್ನೇಹಿತರೆ, ಈ ಸಾಂಬಾರು ಮಸಾಲೆಗೆ ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಶೇಂಗಾನೇ ಮೇಯ್ನ್ ಬೇಸ್. ಇದಕ್ಕೆ ತುಂಬ ಒಳ್ಳೆ ರುಚಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಪ್ರಯತ್ನ ಮಾಡಿ, 100% ಎಲ್ಲರಿಗೂ ಇದು ಇಷ್ಟ ಆಗೇ ಆಗುತ್ತೆ. ಹಾಗೆಯೇ ಇದು ನೋಡಿ, ಒಂದು 80 ಭಾಗ ಚೆನ್ನಾಗಿದು ಫ್ರೈ ಆಗಿದೆ. ಈ ಸಮಯದಲ್ಲಿ ಒಣಕೊಬ್ಬರಿ ತುರಿ, ಅರ್ಧ ಹೋಳು ಒಣಕೊಬ್ಬರಿ ತುರಿಯನ್ನು ತುರ್ಕೊಂಬಂದಿದ್ದೀನಿ. ಈಗ ಇದನ್ನು ಕೂಡ ಹಾಕ್ಕೊಳ್ತೀನಿ. ಹಾಗೆಯೇ ಅರ್ಧ ಹೋಳು ಹಸಿ ಕಾಯಿ ತುರಿಯನ್ನು ತೊಗೊಂಬಂದಿದ್ದೀನಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಸಣ್ಣ ಕಾವಲ್ ಫ್ರೈ ಮಾಡ್ದಂಗೆ ತುಂಬ ಒಳ್ಳೆ ಹದವಾದ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇದು ಫ್ರೈ ಆಗ್ತಿದ್ದಂಗೆ ನೋಡಿ 1 ಉಂಡೆ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ನೀವು ಬೆಳ್ಳುಳ್ಳಿ ಆಪ್ಷನಲ್ಲು, ಯಾರಿಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲೋ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಯಾರಿಗೆ ಇಷ್ಟ ಆಗುತ್ತೆ ಅವರು ಇದನ್ನು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಘಮಘಮತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ 1 ಉಂಡೆ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಇದು ಚೆನ್ನಾಗಿದೆ ಫ್ರೈ ಆಗ್ತಾ ಬಂದಿದೆ. ಹಸಿ ಕಾಯಿ ಹಾಕಿರೋದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಈ ಸಮಯದಲ್ಲಿ ಇದು ಮಸಾಲೆ ಚೆನ್ನಾಗಿ ಹದವಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈ ಸಮಯದಲ್ಲಿ ಒಂದು ಚಿಟಿಕೆ ಅರಿಶಿಣವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ನೀರು ಹಾಕಿ ಗಂಧದ ಥರ ಇದನ್ನು ರುಬ್ಕೊಂಬರ್ಬೇಕು. ಚೆನ್ನಾಗಿ ಇದನ್ನು ರುಬ್ಕೊಂಡು ಬರೋಣ. ಒಳ್ಳೆ ಮಸಾಲೆ ಹುರಿದು ರುಬ್ಕೊಂಬಂದಿದ್ದೀವಿ. ಈಗ ಅದನ್ನು ಒಗ್ಗರಣೆ ಹಾಕಿ ಸಾಂಬಾರನ್ನ ರೆಡಿ ಮಾಡೋಣ. ಒಳ್ಳೆ ಘಮಘಮಾನತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಪ್ರಯತ್ನ ಮಾಡಿ. ಈಗ ಶುರು ಮಾಡೋಣ. ಈ ಒಗ್ಗರಣೆ ಹಾಕೋದಕ್ಕೆ 1 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚ ಸಾಸಿವೆ, 1 ಚಮಚದಷ್ಟು ಜೀರಿಗೆ, ಒಂದು 4 ಒಗ್ಗರಣೆ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ, ಗುಂಟೂರು ಮೆಣಸಿನಕಾಯಿ.
ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ 2 ಈರುಳ್ಳಿ ಹಚ್ಕೊಂಬಂದಿದ್ದೀನಿ. ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿತಿದ್ದಂಗೆ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಆಲೂಗಡ್ಡೆ ಹಚ್ಕೊಂಬಂದಿದ್ದೀನಿ. ಆಲೂಗಡ್ಡೆ ಹಾಕೋಣ. 2 ಆಲೂಗಡ್ಡೆ ಹಚ್ಕೊಂಬಂದಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನುಗ್ಗೆಕಾಯಿ, 1-2 ನುಗ್ಗೆಕಾಯಿ ಹಚ್ಕೊಂಬಂದಿದ್ದೀನಿ. ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಮಾಡಿದ್ರೆ ಈ ಸಾಂಬಾರು ಇನ್ನೂ ರುಚಿ ಹೆಚ್ಚುತ್ತೆ. ಆ ದೃಷ್ಟಿಯಿಂದ ಸ್ವಲ್ಪ 1-2 ನುಗ್ಗೆಕಾಯಿನ ಹಚ್ಕೊಂಬಂದಿದ್ದೀನಿ. ಈಗ ಅದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ನುಗ್ಗೆಕಾಯಿ, ಆಲೂಗಡ್ಡೆ, ಈರುಳ್ಳಿ ಎಲ್ಲ ಚೆನ್ನಾಗಿದು ಫ್ರೈ ಮಾಡಿಕೊಂಡು ಈಗ ಇದು ಒಂದು 20 ಭಾಗ ಚೆನ್ನಾಗಿದು ಫ್ರೈ ಆಗ್ತಿದ್ದಂಗೆ ಈಗ ಚಿಟಿಕೆ ಅರಿಶಿಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, ಇದು ಒಂದು 50 ಭಾಗ ಚೆನ್ನಾಗಿದು ಫ್ರೈ ಆಗ್ತಾ ಇದೆ. ಈ ಫ್ರೈ ಆಗಿರೋ ಟೈಮಲ್ಲಿ ಟೊಮೆಟೊ, ನಾನು 2 ಟೊಮೆಟೊ ಈ ಥರ ಸ್ಲೈಸ್ ಹಚ್ಕೊಂಬಂದಿದ್ದೀನಿ. ಈಗ ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಂಬೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಬಾಡ್ತಿದ್ದಂಗೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಅದು ಚೆನ್ನಾಗಿ ಒಂದು 2 ನಿಮಿಷ ಬೆಂದ ಮೇಲೆ ನಾವು ಬೇಯಿಸಿರೋ ಬೇಳೆ, ಆ ರುಬ್ಬಿರೋ ಮಸಾಲೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹುಳಿ ಹಾಕಿದ್ರೆ ಕುದೀತಾ ಇದ್ದರೆ ಆ ಘಮನೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿದು ಫ್ರೈ ಆಗಿದೆ. ಈಗ ಈ ಸಮಯದಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡ್ತೀನಿ. ಸ್ನೇಹಿತರೆ ನೋಡಿ, ಈಗ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀವಿ. ಆಲೂಗಡ್ಡೆ, ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಬಂದಿದೆ. ಈಗ ಬೆಂದ ಮೇಲೆ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸವನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ಕೋಣ ಇದಕ್ಕೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಗೆ ನಾನು ಬೇಯಿಸಿರೋ ಬೇಳೆ, ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 100 ಗ್ರಾಮಷ್ಟು ತೊಗರಿ ಬೇಳೆಯನ್ನು ಬೇಯಿಸ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಹಾಗೆ ರುಬ್ಬಿರುವಂಥ ಮಸಾಲೆ, ಆವಾಗಲೇ ನಾನು ಮಸಾಲೆ ಹುರ್ಕೊಂಡಿದ್ವಲ್ಲ, ಆ ರುಬ್ಬಿರುವಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಒಂದು 2 ಕುದಿ ಚೆನ್ನಾಗಿ ಕುದ್ದು ಬಿಟ್ಟರೆ ಒಳ್ಳೆ ಘಮ ಅಂತಿರೋ ಶೇಂಗಾ ಸಾಂಬಾರು ರೆಡಿ ಆಗುತ್ತೆ. ತುಂಬ ಒಳ್ಳೆ ರುಚಿಯಾಗಿರುತ್ತೆ. 100% ಮನೇಲೊಂದ್ಸಲ ಪ್ರಯತ್ನ ಮಾಡಿ, ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದು ನೋಡಿ ಒಂದು 2 ನಿಮಿಷ ಕುದಿಸ್ಬಿಟ್ಟು ಒಳ್ಳೆ ರುಚಿ ನೋಡೋಣ. ಈಗ ಸ್ನೇಹಿತರೆ ನೋಡಿ, ಕುದೀತಾ ಇದೆ, ಒಳ್ಳೆ ಘಮ ಅಂತಿದೆ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳನ್ನ ನಮ್ಮ ಅನ್ನಲಕ್ಷ್ಮಿಯರುಗಳು ಅವ್ರ ಮನೇಲಿ ತಯಾರು ಮಾಡಿ, ಒಳ್ಳೆ ಪ್ರೀತಿಯಿಂದ ತಯಾರು ಮಾಡಿ, ಅದನ್ನು ಡಬ್ಬಿಗಳ ಜೊತೆ ಪ್ಯಾಕ್ ಮಾಡಿ ನಿಮ್ಮ ಮನೆ ತಲುಪಿಸೋ ವ್ಯವಸ್ಥೆಯನ್ನು ನಮ್ಮ ಊಟ.ಆ್ಯಪಲ್ಲಿ ನಾವು ತಯಾರು ಮಾಡಿದ್ದೀವಿ. ಇದನ್ನು ಹೇಗೆ ಡಿಸೈನ್ ಮಾಡಿದ್ದೀವಿ ಅಂದರೆ, ಇದೇ ಥರ ನಮಗೆ ಸುಮಾರು ಜನ ಫೋನ್ ಮಾಡೋರು, ನಮಗೆ ಏನಾರ ಇದ್ದರೆ ಹೇಳಿ, ಕೆಲಸ ಇದ್ದರೆ ಹೇಳಿ, ನಾವು ಮನೆಯಿಂದ ಏನಾರ ಮಾಡಬೇಕು ಅಂತ ಇದ್ದೀವಿ ಅಂಥವ್ರಿಗೆಲ್ಲ ಒಳ್ಳೆ ಸದಾವಕಾಶ ಆಗಿದೆ. 500ಕ್ಕೂ ಹೆಚ್ಚು ಜನ ಅನ್ನಲಕ್ಷ್ಮಿಯರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರೆಲ್ಲರ ಮನೆ ರುಚಿಯನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅನ್ನೋದಕ್ಕೆ ನಮ್ಮ ಉದ್ದೇಶನೇ ಅದು. ನಮ್ಮ ಬೆಂಗಳೂರಲ್ಲೇ 500ಕ್ಕೂ ಹೆಚ್ಚು ಅನ್ನಲಕ್ಷ್ಮಿಯರು ನಮ್ಮ ಜೊತೆಗೂಡಿದ್ದಾರೆ, ನಮ್ಮ ಕೈ ಜೋಡಿಸಿದ್ದಾರೆ. ಅವರ ಮನೆ ರುಚಿಯನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಆ ಉದ್ದೇಶವನ್ನು ನಿಮ್ಮ ಸಹಕಾರ ಈ ಆಗಸ್ಟ್ 14ನೇ ತಾರೀಕು ಆ್ಯಪನ್ನು ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ 500 ಜನ ಅನ್ನಲಕ್ಷ್ಮಿಯರು ಮಾಡಿರುವಂಥ, ಮನೆಯಲ್ಲಿ ಮಾಡಿರುವಂಥ ಅಡುಗೆ, ಪ್ರೀತಿಯಿಂದ ಮಾಡಿರುವಂಥ ಅಡುಗೆ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಪ್ರತಿಯೊಬ್ಬರು ಅನ್ನಲಕ್ಷ್ಮಿಯರಿಗೂ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಎಷ್ಟು ಪೋರ್ಷನಲ್ಲಿ ಮಾಡಬೇಕು, ಹೇಗೆ ಪ್ರೀತಿ ತುಂಬಿರೋ ಅಡುಗೆಯನ್ನು ನಾವು ಆಚೆ ಪ್ರಪಂಚಕ್ಕೆ ಕೊಟ್ಟರೆ ಹೇಗೆ ಅದನ್ನು ಪ್ರಶಂಸಿಸ್ತಾರೆ ಅಂತ ಎಲ್ಲ ನಾವು ಪ್ರತಿಯೊಂದನ್ನು ಟ್ರೈನ್ ಮಾಡಿದ್ದೀವಿ. ಆ ಟ್ರೈನಿಂಗ್ ಎಲ್ಲ ಮುಗಿದು ಇವಾಗ ಇನ್ನೇನು ಲಾಂಚಿಗೆ ರೆಡಿ ಆಗಿದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ಇದಕ್ಕೆ ತುಂಬ ಮುಖ್ಯ. ಸಹಕರಿಸಿ ನಮ್ಮ ಮನೆ ರುಚಿಯನ್ನು ಹೆಚ್ಚಿನ ಪ್ರಪಂಚಕ್ಕೆ ಇನ್ನೂ ಪರಿಚಯಿಸೋಣ, ಹಾಗೆಯೇ ಅದನ್ನು ಸಂಭ್ರಮಿಸೋಣ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಹದವಾಗಿ ಮಸಾಲೆ ಎಲ್ಲ ಕುದ್ದು ಬಂದಿದೆ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದು ಹದವಾಗಿದೆ. ಈಗ ಸ್ಟವ್ನ ಆಫ್ ಮಾಡೋಣ. ಚೆನ್ನಾಗಿ ಮಸಾಲೆ ಎಲ್ಲ ಹದವಾಗಿ ಕುದ್ರೋದ್ರಿಂದ ನಿಮಗೆ ಆ ಘಾಟು ಏನೂ ಇರಲ್ಲ, ತುಂಬ ಹದವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಲಾಸ್ಟಿಗೆ 1-2 ಚಮಚದಷ್ಟು, ಅಂದರೆ ಒಂದು ಟೇಬಲ್ ಸ್ಪೂನಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ಬೋಣ. ಬನ್ನಿ ಈಗ ಇದಕ್ಕೆ ಸರ್ವ್ ಮಾಡೋಣ. ಸ್ನೇಹಿತರೆ ನೋಡಿದ್ರಲ್ಲ, ಒಳ್ಳೆ ಘಮ ಅಂತಿರೋ ಶೇಂಗಾ ಸಾಂಬಾರು ಹೇಗೆ ಮಾಡಿದ್ವಿ ಅಂತ. ಅದರಲ್ಲೂ ಸ್ಪೆಷಲ್ಲಾಗಿ ಆಲೂಗೆಡ್ಡೆ, ನುಗ್ಗೆಕಾಯಿ ಎಲ್ಲ ಹಾಕಿ ಮಾಡಿರುವಂಥ ಶೇಂಗಾ ಸಾಂಬಾರು ತುಂಬ ಘಮ ಅಂತಿದೆ, ಹಾಗೆ ರುಚಿಯಾಗೂ ಇರುತ್ತೆ. ದಯವಿಟ್ಟು ಮನೇಲಿ ಒಂದ್ಸಲಿ ಪ್ರಯತ್ನ ಮಾಡಿ. ಈಗ ರುಚಿ ನೋಡೋಣ ಬನ್ನಿ.
ಊಟ ಮಾಡ್ತಿದ್ರೆ ಮನಸ್ಸಿಗೆ ತೃಪ್ತಿ ಆಗಬೇಕು ಅಂಥ ರುಚಿ. ತುಂಬ ಚೆನ್ನಾಗಿದೆ. ಮನೇಲಿ ಪ್ರಯತ್ನ ಮಾಡಿ. ರೆಗ್ಯುಲರ್ ಸಾಂಬಾರು ಮಸಾಲೆಗಳು ಉಪಯೋಗಿಸಿ ಸಾಂಬಾರುಗಳು ಬೇರೆ ಬೇರೆ ತರಕಾರಿ ಹಾಕಿ ಮಾಡ್ತಾನೆ ಇರ್ತೀವಿ. ಈ ಥರದ್ದೊಂದು ಮಸಾಲೆ ಹಾಕಿ ಸಾಂಬಾರನ್ನು ತಯಾರು ಮಾಡಿ 100% ಮಕ್ಕಳಿಗೆ, ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ಮೇಯ್ನು ಫ್ಲೇವರೇ ಆ ಬಾಯಿ ತುಂಬ ಊಟ ಮಾಡ್ತಿದ್ದಂಗೆ ಆ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ ನೋಡಿ. ಆ ಶೇಂಗಾ ಫ್ಲೇವರು ತುಂಬ ಒಳ್ಳೆ ಮಜಾ ಕೊಡುತ್ತೆ. ಇದೇ ಥರ ರೆಸಿಪಿಗಳನ್ನ ನೀವು ಮನೇಲಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ನೀವು ಮನೇಲಿ ಮಾಡೋರಲ್ಲ ಅಂತ ಹೇಳಿದ್ರೆ ನಮ್ಮ ಊಟ.ಆ್ಯಪ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಮನೆ ಊಟನೇ ಸಪ್ಲೈ ಮಾಡ್ತೀವಿ. ಹಾಗೆಯೇ ನಿಮ್ಮ ಮನೆ ಕಾರ್ಯಕ್ರಮಗಳು, ಮದುವೆ, ಗೃಹ ಪ್ರವೇಶ, ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿರ್ಬೋದು, ದಯವಿಟ್ಟು ನಮ್ಮ RVR ಕೇಟರರ್ಸ್ಗೊಂದು ಅವಕಾಶ ಮಾಡಿಕೊಡಿ. ಹಾಗೆಯೇ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳು, ಟ್ರೆಡಿಷ್ನಲ್ ರೆಸಿಪಿಗಳು, ಕಳೆದೋದಂಥ ರೆಸಿಪಿಗಳನ್ನ ನೀವು ಕಲಿಬೇಕು, ಇನ್ನೂ ಜಾಸ್ತಿ ಹೊಸ ವಿಚಾರಗಳು ತಿಳ್ಕೋಬೇಕು ಅಂದರೆ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.